ನಮಸ್ಕಾರ. ನಾನು ನಿಮ್ಮ ತಳವಾರ ಸಮಾಜ TSS ವಿಜಯಪುರ ಜಿಲ್ಲಾಧ್ಯಕ್ಷ ಸೋಮು ಜಮಾದಾರ್. ಸತತವಾಗಿ 5-6 ದಿನಗಳ ಕಾಲವಾಯಿತು ಧಾರವಾಡದಲ್ಲಿ ಹೋರಾಟ ನಡೀತಾ ಇದೆ. ಅಲ್ಲಿ ಒಬ್ಬ ಬಡ ಕುಟುಂಬದಲ್ಲಿ ಬರತಕ್ಕಂಥ ವಿದ್ಯಾರ್ಥಿ ಮನನೊಂದು ನೇಣಿಗೆ ಶರಣಾಗಿದ್ದಾನೆ. ತನಗೆ ಸರ್ಕಾರಿ ಹುದ್ದೆ ಸಿಗಲಿಲ್ಲ ಅಂತ ಅಲ್ಲಿ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಯುವಕರು ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಬಹಳಷ್ಟು ಜಿಲ್ಲೆಗಳೊಳಗೆ ಕೋಚಿಂಗ್ ಓದ್ತಾ ಇದ್ದಾರೆ. ತನ್ನ ತಾಯಿ ತಂದೆ ಕೂಲಿ ಮಾಡಿ ರೈತಕಿ ಮಾಡಿ ಕೊಟ್ಟಂಥ ದುಡ್ಡನ್ನು ತಗೊಂಡು ತಾನು 1 ಹೊತ್ತು 2 ಹೊತ್ತು ಊಟ ಇರಲಿಕ್ಕಂದು ಪರವಾಗಿಲ್ಲ, ನಾನು ಓದಿ ಶಿಕ್ಷಣವಂತನಾಗಿ ನಾನು ಒಂದು ಸರ್ಕಾರಿ ಹುದ್ದೆ ಪಡ್ಕೋಬೇಕಂತ ಅವನು ಅಲ್ಲಿ ಧಾರವಾಡದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಇವತ್ತು ನೇಣಿಗೆ ಶರಣಾಗಿದ್ದಾನೆ. ಅಲ್ಲಿ ವಿದ್ಯಾರ್ಥಿಗಳು ರೋಡಿಗಿಳಿದಿದ್ದಾರೆ. ಮಾನ್ಯ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ತಾವುಗಳು ಎಷ್ಟು ಇಲಾಖೆ ಒಳಗೆ ಖಾಲಿ ಹುದ್ದೆಗಳದಾವ, ತಾವುಗಳು ಭಾಳಷ್ಟು ಫಾಸ್ಟ್ ತಾವುಗಳ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕು. ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳ ಮೋಸ್ಟ್ ಡೇಂಜರ್. ಯಾಕಪ್ಪ ಅಂತಂದ್ರೆ ಅವರು ಶಿಕ್ಷಣವಂತರು, ನೀವು ML MP ಗಳು ಅನ್ಎಜುಕೇಟೆಡ್. ಯಾಕಪ್ಪ ಅಂದ್ರೆ ನಿಂಬಲ್ಲಿ ಶಿಕ್ಷಣ ಏನಪ್ಪ ಅಂತಂದರೆ 7th 10th PUC ಮತ್ತು BA, ಭಾಳ ಅಂದ್ರೆ BA. ವಿದ್ಯಾರ್ಥಿಗಳು 1 to 10th PUC, BA, BCom, B.Ed, ಇಂಜಿನಿಯರಿಂಗ್, ಮೆಡಿಕಲ್ ಸ್ಟೂಡೆಂಟ್ ಭಾಳಷ್ಟು ಶಿಕ್ಷಣವಂತರು. ಅವರು ಮನಸ್ಸು ಮಾಡಿದ್ರೆ ನಿಮ್ಮ ಸರ್ಕಾರ ಉರುಳಿಸಬಹುದು ಮತ್ತು ಸರ್ಕಾರ ಕಟ್ಟಬಹುದು. ತಾವುಗಳು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೀನಿ, ನೀವು ಆ ವಿದ್ಯಾರ್ಥಿಗಳ ಭವಿಷ್ಯ ನೀವು ಈಗ ಇನ್ನು 2-3 ತಿಂಗಳಲ್ಲಿ ನೀವು ರೂಪಿಸದಿಲ್ಲದಂದರೆ ಆ ವಿದ್ಯಾರ್ಥಿಗಳು ಸುಮ್ಮ ಕೊಡಲ್ಲ. ನಿಮ್ಮ ಸರ್ಕಾರಗಳು ಉರುಸೋಳಕ್ಕೆ ರೆಡಿಯಾಗಿದ್ದಾರೆ, ಬೀಳಿಸ್ಬಿಡ್ತಾರೆ ನಿಮ್ಮ ಸರ್ಕಾರ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಪ್ಪ ಅಂದ್ರೆ ನಿಮ್ಮ ಮಕ್ಕಳು ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್, ಹಾಂಗ್ಕಾಂಗದಲ್ಲಿ ದೊಡ್ಡ ಮೆಡಿಕಲ್ ಕಾಲೇಜಲ್ಲಿ ಕೋಟ್ಯಾನುಗಟ್ಟಲೆ ದುಡ್ಡು ಕೊಟ್ಟು ಕಲಿತಾ ಇದ್ದಾರೆ. ಆದರೆ ಬಡ ಕುಟುಂಬ, ಬಡ ಮಕ್ಕಳಿಗೆ ಆ ಹುದ್ದೆಗಳು ಅಲ್ಲಿ ಅಂಥ ದೇಶಕ್ಕೆ ಹೋಗಿ ಕಲಿಯೋಕ್ಕೆ ಸಾಧ್ಯ ಆಗಲ್ಲ. ಆದರೂ ಅವರು ಇಲ್ಲೇ ನಮ್ಮ ರಾಜ್ಯದಲ್ಲಿ ಓದಿಕೊಂಡು ತಮ್ಮ ಬಳಿ ಇರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡಿ ತಾವುಗಳು ಒಂದು ಸಣ್ಣ ಹುದ್ದೆ ಪಡ್ಕೊತಾ ಇದ್ದಾರೆ. ಆದರೂ ಕೂಡ ನೀವು ಆ ಹುದ್ದೆ ಕೊಡೋಕ್ಕೆ ರೆಡಿ ಇಲ್ಲ. ತಾವುಗಳು ವಿಚಾರ ಮಾಡಿರಿ. ಒಂದು ಸಲ ಯುವ ಬ್ರಿಗೇಟ್ ಒಂದು ಸಲ ಅವರು ನಿರ್ಣಯ ಮಾಡಿದ್ರೆ ನಿಮ್ಮ ಸರ್ಕಾರ ಉರುಳಿ ಹೋಗೋದಂತೂ ಗ್ಯಾರಂಟಿ. ಯಾಕಪ್ಪ ಅಂದ್ರೆ ನಿಮ್ಮ 5 ಗ್ಯಾರಂಟಿ ಯೋಜನೆಗಳು ನಮಗೇನು ಅವಶ್ಯಕತೆ ಇಲ್ಲ. ಅವು 5 ಯೋಜನೆ ಗ್ಯಾರಂಟಿಗಳನ್ನು ರದ್ದು ಮಾಡಿ ತಾವುಗಳು ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಭವಿಷ್ಯವನ್ನು ರೂಪಿಸಿ ಎಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಪ್ಪ ಅಂತಂದ್ರೆ ನಮಗೆ ನಿಮ್ಮ 5 ಗ್ಯಾರಂಟಿ ಯೋಜನೆಗಳು ನಮ್ಮನ್ನು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ನೀವು ಬಸ್ ಫ್ರೀ ಕೊಡ್ತಾ ಇದ್ಬೋದು, ಕರೆಂಟ್ ಫ್ರೀ ಕೊಡ್ತಾ ಇದ್ಬೋದು, ವಿದ್ಯಾರ್ಥಿಗಳು 3,000 ಕೊಡ್ತಾ ಇರ್ಬೋದು. ಬನ್ನಿ ಒಂದು ಸಲ ಧಾರವಾಡಕ್ಕೆ, ಮಾನ್ಯ MLAಗಳು, MP ಗಳು ಮತ್ತು ಮುಖ್ಯಮಂತ್ರಿಗಳು ಒಂದು ಸಲ ಬಂದು 1 ತಿಂಗಳ ಆ ಧಾರವಾಡ ಒಳಗೆ ತಾವುಗಳು ರೂಮ್ ಹಿಡಿದು ನೀವು ಮಕ್ಕಳದು ವಿದ್ಯಾರ್ಥಿಗಳು ಓದೋದು ಏನು ಪರಿಸ್ಥಿತಿ ನೋಡಿರಿ. ರಾತ್ರಿ 3 ಗಂಟೆಗೆ ಎದ್ದು ರಾತ್ರಿ 9-10 ಗಂಟೆ ಮಲಗುತ್ತಾರೆ. ಯಾಕಪ್ಪ ಓದೋದಕ್ಕೆ ಅಷ್ಟು ಟೈಮು ತೊಗೊಂಡ್ರೂ ಇವತ್ತು ಅವ್ರಿಗೆ ಸರ್ಕಾರ ಹುದ್ದೆಗಳು ಸಿಗ್ತಾ ಇಲ್ಲ. ನೀವು 11-12 ಗಂಟೆ ಹೇಳ್ತೀರಿ, ರಾತ್ರಿ 9 ಗಂಟೆ ಮಲಗ್ತೀರಿ. ಯಾಕಪ್ಪ ನಿಮ್ಮಲ್ಲಿ ದುಡ್ಡು ಅದ, ಅವ್ರ ಬಳಿ ದುಡ್ಡಲ್ಲ. ಅವರೊಂದು ಸರ್ಕಾರಿ ಹುದ್ದೆಗಳನ್ನು ಪಡ್ಕೋಬೇಕಂತ ಇದ್ದಾರೆ, ಅವ್ರು ಸರ್ಕಾರಿ ಹುದ್ದೆ ಸಿಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಖರ್ಚು ವೆಚ್ಚ ಎಷ್ಟಾಗ್ತದೆ ಅಂದ್ರೆ, ನಾನು 1-2 ಸಲ ಧಾರವಾಡ ಹೋಗಿದ್ದೆ. ಅಲ್ಲಿ ಮಕ್ಕಳದು ಅವ್ರ ಪರಿಸ್ಥಿತಿ ನಾನು ನೋಡೀನಿ. ಅವ್ರ ಬಟ್ಟೆ ಉಡೋದು 2 ಜೋಡ ಬಟ್ಟೆ ಅವ್ರ ಬಳಿ ಇರೋದು. ಒಂದು ಕ್ಲಾಸಿಗೆ ಹಾಯ್ಕೊಂಡು ಹೋಗ್ಲಿಕ್ಕೆ, ಇನ್ನೊಂದು ಮನೆಗೆ ಬಂದ ಬಳಿಕ ಒಂದು ನೈಟ್ ಪ್ಯಾಂಟ್ ಟೀ-ಶರ್ಟ್ ಅಷ್ಟೇ. ಅದು ಬಿಟ್ಟು ಅವ್ರ ಬಳಿ ಬಟ್ಟೆ ಸುದಕ್ಕೆ ಬಟ್ಟೆ ಸುದಕ್ಕೆ ಕೊರತೆ ಅದ, ಓದೋದಕ್ಕೆ ಬುಕ್ ಕೊರತೆ ಅದ, ಶಿಕ್ಷಣ ಪಡ್ಕೊಳ್ಳೋಕೆ ದುಡ್ಡಿನ ಕೊರತೆ ಅದ. ತಾವುಗಳು ಎಚ್ಚೆತ್ತುಕೊಳ್ಳಬೇಕು. ಮಾನ್ಯ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇಲ್ಲವಿದಾದರೆ ಮುಂದಿನ ನಿಮ್ಮ ಸರ್ಕಾರ ಭವಿಷ್ಯ 0 ಆಗ್ತದೆ. ನಿಮ್ಮ 5 ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ನೀವು
ರದ್ದು ಮಾಡಬೇಕಂದ್ರೆ ಮೊದಲೇ ನಾವು ನಿಮ್ಮನ್ನು ವಿನಂತಿ ಮಾಡಿಕೊಳ್ಳುತ್ತೇನೆ. ಜೈ ಕರ್ನಾಟಕ, ಜೈ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲೆಂದು ನಾನು ತಮ್ಮಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ.